ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಮ್ಮ ಅಮ್ಮನ ಮನೇಲಿ ಇದ್ದೀನಲ್ಲ, ಅಲ್ಲಿಂದ ನಾನು ಅತ್ತಿಗೆ ಮನೆಗೆ ಹೊರಟಿದ್ದೀವಿ. ನಾವು ಒಂದಿನ ಸುಮ್ಮನೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು. ಈ ಸಲ ನಾನು ಬಂದಾಗ ನಾನು ಹೋಗೇ ಇರಲಿಲ್ಲ ಪಾಪುನ ನೋಡೋಕ್ಕೆ. ಮದುವೆಯಲ್ಲಿ ನೋಡಿದ್ದು, ಅಲ್ಲಿಂದ ಮತ್ತೆ ಹೋಗೇ ಇಲ್ಲ ನೋಡೋಕ್ಕೆ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಅವ್ರ ಮನೆ ಇರುವಂಥದ್ದು ಕೋಟ, ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಅಣ್ಣ ಮತ್ತು ಅಮ್ಮ ಬೇಕ್ರಿಗೆ ಹೋಗಿದ್ದಾರೆ ತಿಂಡಿ ಎಲ್ಲ ತೊಗೋಬೇಕು ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನನ್ನ ದೊಡ್ಡ ಮಗ ಚಿನ್ನು ಮತ್ತು ನಮ್ಮ ಅಣ್ಣ ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫೋನಲ್ಲಿ ಅವರಿಬ್ಬರು ಮಾತಾಡ್ಕೊಂಡಿದ್ರು, ನನಗೆ ಗೊತ್ತೇ ಇರಲಿಲ್ಲ ವಿಷಯ. ಅತ್ತಿಗೆ ಮನೆಗೆ ಹೋಗ್ಬಿಟ್ಟು ಅತ್ತಿಗೆ ಮತ್ತು ಅವನ ಅಣ್ಣನ ಮಗನ ಕರ್ಕೊಂಡು ಬೀಚಿಗೆ ಹೋಗೋಣ ಅಂತ, ಪಡುಕೆರೆ ಬೀಚಿಗೆ ಹೋಗೋಣ ಅಂತ ಅವರಿಬ್ಬರು ಮಾತಾಡ್ಕೊಂಡಿದ್ರು. ಹಾಗಾಗಿ ನಾನು ಮಕ್ಕಳಿಗೆ ಸಿಂಪಲ್ ಆಗಿರೋ ಡ್ರೆಸ್ಸನ್ನೇ ಹಾಕಿದ್ದೆ. ನಾನು ಕೂಡ ನನಗೆ ವಿಷಯನೇ ಗೊತ್ತಿಲ್ಲ, ನಾನು ಮೊಬೈಲು ವಿಡಿಯೋ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಿಂಗೇ ನನಗಿರಲಿಲ್ಲ. ಮಕ್ಕಳ ಜೊತೆ ಒಂದು ಚಿಕ್ಕ ಎಂಜಾಯ್ಮೆಂಟು ಇವತ್ತು ಮಾಡೋಣ, ಒಂದು ಅರ್ಧ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿ ಅತ್ತಿಗೆ ಮನೆಗೆ ಬಂದ್ವಿ. ಅಲ್ಲಿ ಇವತ್ತು ಒಂದು ಅರ್ಧ ದಿನದ ಒಂದು ಟೈಮ್ ಸ್ಪೆಂಡಿಂಗ್ ಮಕ್ಕಳ ಜೊತೆ ಹೇಗಿದೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ನಾವಿಲ್ಲಿ ನೋಡಿ ಅತ್ತಿಗೆ ಮನೆಗೆ ಬಂದ್ವಿ. ಅದೇನು ನಾನು ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ. ಮತ್ತು ಇಲ್ಲಿ ಅವ್ರು ಬಂದ ತಕ್ಷಣ ನಮ್ಮ ಅತ್ತಿಗೆ ಅಮ್ಮ ಇದ್ದಾರಲ್ಲ ಅತ್ತೆ, ಅವರು ಒಗ್ಗರಣೆ ಖಾರ ಅವಲಕ್ಕಿ ಹಾಗೆಯೇ ಬಿಸಿ ಬಿಸಿ ಚಾಯ ಮಾಡಿಕೊಟ್ರು. ಸೊ ಅಲ್ಲಿಂದ ಅದೆಲ್ಲ ಟೀ ಎಲ್ಲ ಕುಡ್ಕೊಂಡು ನಾವು ಮತ್ತೆ ಹೊರಟ್ವಿ. ಇವತ್ತೊಂದು ಮಕ್ಕಳ ಜೊತೆ ಚಿಕ್ಕ ಒಂದು ಎಂಜಾಯ್ಮೆಂಟ್ ಫುಲ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ ಖುಷಿ ಪಡಿ, ಓಕೆನಾ? ಹಾಗೆಯೇ ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಆಯಿತಾ? ಹಾಗೆಯೇ ಇನ್ಮೇಲೆ ನನ್ನ ವೀಡಿಯೋ ಮಧ್ಯ ಆ್ಯಡ್ಸ್ ಬರುತ್ತೆ. ಯಾರೂ ಕೂಡ ಆ್ಯಡ್ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಆಲ್ರೆಡಿ ನನಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಸಪೋರ್ಟನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬಿಡಿ. ಓಕೆ, ಹಾಗಾದರೆ ಎಂಜಾಯ್ ಮಾಡೋಣ ಬನ್ನಿ. ಬೀಚ್ ಇದು ಪಡುಕೆರೆ ಬೀಚ್, ಆಯಿತಾ? ಇದು ಕುಂದಾಪುರದಲ್ಲಿ ಇರುವಂತಹ ಪಡುಕೆರೆ ಬೀಚ್. ಮಕ್ಕಳು ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಚಿನ್ನು ಆಲ್ರೆಡಿ ಹೋಗಿದ್ದಾನೆ. ಚಿಂಟು ಹೋಗಬೇಕಾ ಬೇಡವಾ ಅಂತ ನೋಡ್ತಾ ಇದ್ದಾರೆ. ನೋಡಿ, ಇದು ಸ್ಟಾರ್ಟಿಂಗು. ಚಿಂಟುನ ಇನ್ನು ಮುಂದೆ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ನಮಗೇನೆ ಭಯ ಆಯಿತು ಮಕ್ಕಳನ್ನ ನೋಡಿಬಿಟ್ಟು. ಇವರು ನೀರಿಂದ ಆ ಕಡೆ ಬರ್ತಾನೆ ಇರಲಿಲ್ಲ. ಸೊ ಓಕೆ, ಇನ್ನೂ ಲೇಟ್ ಮಾಡೋದೇನು ಬೇಡ. ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಕೂಡ ವಿಡಿಯೋ ನೋಡಿ ಎಂಜಾಯ್ ಮಾಡೋಣ. ಓಕೆ ಬನ್ನಿ, ಲೆಟ್ಸ್ ಗೋ ಸ್ಟಾರ್ಟ್ ವಿಡಿಯೋ.
ಹಾಗೆಯೇ ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳ ಜೊತೆ ಇವತ್ತು ಒಂದು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಮ್ಮ ಅಣ್ಣ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಅವನು ಸಿಗೋದೇ ಇಲ್ಲ, ಅವನಿಗೆ ಹೊರಗಡೆನೇ ಕೆಲಸ, ತುಂಬಾ ಬ್ಯುಸಿ ಆಗಿಬಿಡ್ತಾನೆ. ಅವನು ಸ್ವಲ್ಪ ಸೋಷಿಯಲ್ ವರ್ಕ್ ಎಲ್ಲ ಜಾಸ್ತಿ ಮಾಡ್ತಾನೆ. ಯಾರಿಗಾದ್ರೂ ಆ್ಯಕ್ಸಿಡೆಂಟ್ ಆದರೆ, ಹಾಗೆ ಯಾರ್ದಾದ್ರೂ ಮನೆ ಕಟ್ಟೋದಿದ್ದರೆ, ಏನಾದರೂ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು, ಇಂಥ ಒಳ್ಳೊಳ್ಳೆ ಕಾರ್ಯ ಮಾಡ್ತಾನೆ. ಯಾರಾದರೂ ಮದುವೆ ಇದ್ದರೆ ಅವ್ರ ಮನೇಲಿ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು. ಆಮೇಲೆ ಫ್ರೆಂಡ್ಸ್ ಸರ್ಕಲ್ ತುಂಬ ಇದೆ ಅವನಿಗೆ. ಈ ಥರ ಸೋಷಿಯಲ್ ವರ್ಕು ತುಂಬ ಜಾಸ್ತಿ ಮಾಡ್ತಾನೆ. ಆ ಟೈಮಲ್ಲಿ ಕೂಡ ಒಂದು ಮಕ್ಕಳಿಗೆ ಒಂದು ಅರ್ಧ ದಿನ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದು ಇಲ್ಲಿ ಎಂಜಾಯ್ ಮಾಡಿದ್ದೀವಿ. ನಾವು ಎಂಜಾಯ್ ಮಾಡಿದ್ವಿ, ನೀವು ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ನಮ್ಮ ಅಣ್ಣನ ಮಗ ಸ್ವಲ್ಪ ಅವ್ನಿಗೇನೋ ಹೆದರಿಸ್ಬಿಟ್ಟು ನಮ್ಮ ಅತ್ತಿಗೆ ಸ್ವಲ್ಪ ನೀರಿಗೆ ಹೋಗೋದನ್ನೇ ಅವಾಯ್ಡ್ ಮಾಡಿದ್ದಾರೆ. ಮತ್ತು ನಾವಿಲ್ಲಿ ಅತ್ತಿಗೆ ಮನೆಗೆ ಬಂದ್ವಿ. ಮಕ್ಕಳ ಬಟ್ಟೆನೆಲ್ಲ ಸ್ವಲ್ಪ ನಾನು ಜಸ್ಟ್ ವಾಶ್ ಮಾಡಿಬಿಟ್ಟು ಒಣಗಾಕಕ್ಕೆ ಹಾಕಿದ್ದೀನಿ. ಇಲ್ಲಿ ಮಕ್ಕಳು, ನನ್ನ ಚಿನ್ನು ಅಂತೂ ಮಾಮನ ಮಗನ ಸೈಕಲ್ ಸಿಕ್ಕಿದೆ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಇವಾಗ. ಮತ್ತು ನಾವಿನ್ನೇನು ಮಾಡಿದ್ವಿ, ಇಲ್ಲೆಲ್ಲ ಇವು ಸ್ವಲ್ಪ ಎಲ್ಲ ಆಟ ಆಡಿದ್ರು, ಸ್ವಲ್ಪ ಬಟ್ಟೆ ಒಣಗಿದೆ ಅಂತ ಅನಿಸಿದ ತಕ್ಷಣ ನಾವು ಮತ್ತೆ ಬಟ್ಟೆ ಹಾಕ್ಕೊಂಡ್ವಿ. ಸಂಜೆ ಆಗ್ತಾ ಬಂತು, ನಾವು ಹೊರಟ್ವಿ. ಮಗು ಜೊತೆ ಸ್ವಲ್ಪ ದೂರದಿಂದನೇ ಮಾತಾಡ್ಕೊಂಡ್ವಿ. ಅಂದರೆ ಬೀಚಿಗೆ ಹೋಗಿ ಬಂದಿದ್ದು, ಅವನಿಗೂ ಅಲರ್ಜಿ ಆಗಬಾರ್ದು, ಚಿಕ್ಕ ಪಾಪು ಅಲ್ಲ ಅಂತ ಹೇಳ್ಬಿಟ್ಟು. ಚಿನ್ನು ಸ್ವಲ್ಪ ಸೈಕಲಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಮತ್ತು ಒಂದು 1/4 ಗಂಟೆ ಅಷ್ಟೇ ಕೂತ್ಕೊಂಡಿದ್ದು ನಾವು ಮತ್ತೆ ಹೊರಟಿದ ತಕ್ಷಣ ಏನು ಮಾಡಿದ್ವಿ, ನಾವಲ್ಲಿ ಮಧ್ಯದಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಅಮ್ಮನ ಮಾವನ ಮನೆಗೆ ಹೋಗಬೇಕು ಅಂದ್ಕೊಂಡ್ವಿ ಬಸ್ರೂರಿಗೆ. ಹಾಗೆಯೇ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಬೇಕು ಅಂದ್ಕೊಂಡ್ವಿ. ಅಂದರೆ ಮೊನ್ನೆ ನನ್ನ ತಮ್ಮನ ಮದುವೆ ಆಗಿತ್ತಲ್ಲ, ಅಲ್ಲಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ವಿ. ನೋಡೋಣ ಏನೆಲ್ಲ ಆಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಹೋಗ್ತಾ ಇರಬೇಕಾದ್ರೆ ದಾರಿಲೇ ನನ್ನ ಪಪ್ಪನ ಚಿಕ್ಕಮ್ಮನ ಮಗಳ ಮನೆ ಗೃಹ ಪ್ರವೇಶ ಆಗಿತ್ತು. ಅವ್ರ ಮನೆ ಕೂಡ ಸಿಕ್ತು. ಮತ್ತು ಗೃಹ ಪ್ರವೇಶಕ್ಕೆ ನಾವು ಹೋಗಿಲ್ಲ. ಸೊ ಇವತ್ತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ದಾರಿಲೇ ಸಿಗುತ್ತಲ್ಲ ಹೇಗೋ ಹಾಗೆ ಹೋಗಿ ಬರೋಣ, ಜಸ್ಟ್ ಒಂದು ನೋಡ್ದಂಗಾಯಿತು, ಅವರಿಗೂ ಒಂದು ಖುಷಿ ಆಗುತ್ತಲ್ಲ ಅಂತ ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಸಂಜೆನೂ ಆಗಿತ್ತು, ಕರೆಂಟು ಇದ್ದಿರಲಿಲ್ಲ. ಹಾಗಾಗಿ ಎಲ್ಲ ಕತ್ಲೆ ಕಾಣ್ತಾ ಇದೆ. ಇಲ್ಲಾಂದರೆ ಅವ್ರ ಮನೆಯೂ ಒಂದು ವ್ಯೂಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿದ್ದು. ಕರೆಂಟ್ ಇಲ್ಲದೆ ಇರೋ ಕಾರಣ ಕತ್ಲೆ ಕಾಣ್ತಾ ಇದೆ ಅಷ್ಟೇ. ತುಂಬ ನೀಟಾಗಿ ಕಟ್ಟಿದ್ದಾರೆ, ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು. ತುಂಬ ಖುಷಿ ಆಯಿತು ಮನೆ ನೋಡಿ ಕಿಚನ್ನು ತುಂಬ ನೀಟಾಗಿದೆ. ಮತ್ತು ಇನ್ನೇನು ಮಾಡಿದ್ವಿ, ಅಲ್ಲಿ ಅವರು ನಮಗೆ ಜ್ಯೂಸ್ ಎಲ್ಲ ಕೊಟ್ಟು ಅದನ್ನೆಲ್ಲ ಕುಡಿದ್ವಿ ನಾವು. ನೋಡಿ, ಇದು ಹೊರಗಡೆಯಿಂದ ನಾನು ವೀಡಿಯೋ ತೆಗಿಬೇಕಾದ್ರೆ ಸ್ವಲ್ಪ ಬೆಳಕು ಕಾಣ್ತು ನೋಡಿ. ಅಂದರೆ ಮನೆ ಒಳಗೆ ಕರೆಂಟ್ ಇಲ್ಲದೆ ಇರೋ ಕಾರಣ ಅಷ್ಟು ಕತ್ಲೆ ಕಾಣ್ತಾ ಇತ್ತು ಅಷ್ಟೇ. ಮತ್ತು ನಾವು ಜ್ಯೂಸ್ ಎಲ್ಲ ಕುಡ್ಕೊಂಡು ಅವ್ರ ಹತ್ರ ಸ್ವಲ್ಪ ಮಾತಾಡಿದ್ವಿ. ಮತ್ತೆ ಅಲ್ಲಿಂದ ಹೊರಟ್ವಿ. ನಾವು ಹೊರಡುವಾಗಲೇ ನೈಟ್ ಆಯಿತು. ಮತ್ತು ಮಧ್ಯದಲ್ಲಿ ನಮ್ಮ ಅಣ್ಣ ಗಾಡಿ ಗ್ಯಾಸ್ ಹಾಕೊಳ್ಳೋಣ ಅಂತ ಹೋದ, ಅಲ್ಲಿ ನಮ್ಮ ಬ್ಲಾಕ್ ಆಗಿಬಿಟ್ವಿ, ಆಕ್ಸಿಡೆಂಟ್ ಆಗಿಬಿಟ್ಟು. ಅದು ಯಾರಿಗೋ ಒಂದು ಆಕ್ಸಿಡೆಂಟ್ ಆಗಿತ್ತು, ಅಲ್ಲಿ ಸ್ವಲ್ಪ ಬ್ಲಾಕ್ ಆದ್ವಿ. ಮತ್ತು ಏನು ಪ್ಲ್ಯಾನಿಂಗ್ ಇಲ್ಲ, ಇಷ್ಟೇ. ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ವೀಡಿಯೋದ ಮಧ್ಯೆ ಆ್ಯಡ್ಸ್ ಬರುತ್ತೆ, ದಯವಿಟ್ಟು ಯಾರು ಆ್ಯಡ್ಸನ್ನು ಸ್ಕಿಪ್ ಮಾಡಬೇಡಿ, ಹಾಗೆಯೇ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅದು ಮಧ್ಯೆ ನಾವು ಯಾರ ಮನೆಗೂ ಹೋಗಿಲ್ಲ, ತುಂಬ ಲೇಟ್ ಆಗಿಬಿಡ್ತು ಅಂತ ಮನೆಗೆ ಹೋಗಿಬಿಟ್ವಿ. ಸರಿ, ಹಾಗಾದರೆ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.